ದುಡ್ಡೆಲ್ಲ ಹೇಗೆ ಅರೇಂಜ್ ಮಾಡಿ ಹೇಳಿದ್ನಲ್ಲ, ಚಿನ್ನೇಗೌಡರು ಅವರೆಲ್ಲ ಸುಬ್ರಹ್ಮಣ್ಯ ಅವ್ರನ್ನ ಕೊಟ್ಟರು ಅಂತ ಹೇಳಿದ್ನಲ್ಲ, ಅವ್ರು ಕೊಟ್ಟರು ದುಡ್ಡಿಗೆ. ಬಾಲುಮುತ್ತೆ ಅಂತ ಬಂದು ಬಾಕಿ ಫೈನಾನ್ಸನ್ನು ಮಾಡಿ ಅವನೇ ಪಿಕ್ಚರನ್ನು ತೊಗೊಂಡ. ಆತ ಬೇಕಾದ ಸಿನಿಮಾಗಳು ಮಾಡ್ದ. ಅದಾದಮೇಲೆ ಆಪ್ತಮಿತ್ರ ಅವನೇ ರಿಲೀಸ್ ಮಾಡಿದ್ದು. ಅವ್ನು ರಿಲೀಸ್ ಮಾಡಿದ್ಮೇಲೆ ಬೇಕಾದ ಸಿನಿಮಾಗಳು ಮಾಡಿದೆ, ಯಾವ ಸಿನಿಮಾಗಳು ಅವ್ನು ಓಡಲಿಲ್ಲ. ಅದು ಹಂಗಾಗೋದು. ಆಪ್ತಮಿತ್ರ ವಾಸ್ ಎ ಬ್ರೇಕ್ ಫಾರ್ ಅಸ್. ನಾನು ಮಾಡಿದ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಹೆಸರು ತಂದು ಕೊಟ್ಟಿದ್ದು ಅಂದರೆ ಆಪ್ತಮಿತ್ರ. ದುಡ್ಡು ಪರವಾಗಿಲ್ಲ, ವಿಪರೀತ ಬಂತು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಕ್ವೈಟ್ ಗುಡ್. ಉಸಿರಾಡಕ್ಕೆ ಸಾಧ್ಯವಾಯಿತು. ಹೊರಗಡೆ ಓಡಾಡಕ್ಕೆ ಆಪ್ತಮಿತ್ರ ತೆಗೆದಪ್ಪ, ದ್ವಾರಕೀಶ್ ಒಳ್ಳೆಯದಪ್ಪ. ಆಮೇಲೆ ಅಭಿಮಾನಿಗಳು. ಆಮೇಲೆ ನಾವೇ ಆಸ್ ಎ ಜರ್ನಲಿಸ್ಟ್ ನಾವು ದ್ವಾರಕೀಶ್ ಅವ್ರು ಗೆಲ್ಲಬೇಕು ಅಂತ ಒಂದು ಹರಕೆ ಇತ್ತು, ನಮ್ಮ ಪ್ರಾರ್ಥನೆ ಇತ್ತು. ನಮಗೆ ಗೊತ್ತಿಲ್ಲ ಯಾಕೆ ಅಂತ. ಅದೇ ಹೇಳಿ ಬರ್ತಾ ಇದ್ದೀನಿ ನಾನು. ನೀವು ಜರ್ನಲಿಸ್ಟ್ಗಳು ಆಸೆಪಟ್ಟ ಜೊತೆಯಲ್ಲಿ ಅಭಿಮಾನಿಗಳು ಮೈಸೂರು ಸಂಸ್ಕೃತಿ ಟಾಕೀಸಲ್ಲಿ ಒಬ್ಬೊಬ್ಬನು ಟಿಕೆಟ್ ತೊಗೋಬೇಕಾದ್ರೆ ಈ ದುಡ್ಡು ದ್ವಾರಕೀಶ್ಗೆ ಹೋಗುತ್ತಾ ಅಂತ ಕೇಳಿ ಟಿಕೆಟ್ ತೊಗೊಳ್ಳೋಣಂತೆ ಗಣೇಶ್ ಕಾಸರಗೋಡು. ನಾನು ಎಲ್ಲೋಗ್ಲಿ ಅಭಿಮಾನಿಗಳನ್ನ ಬಿಟ್ಟು ನಾನು ಅಷ್ಟು ಈ ದುಡ್ಡು ಹೋಗುತ್ತಾ ದ್ವಾರಕೀಶ್ಗೆ ಅಂತ ಕೇಳಿ ಟಿಕೆಟ್ ತೊಗೊಳ್ಳೋದಂತೆ. ದಟ್ ವಾಸ್ ದ್ವಾರಕೀಶ್. ಬೇರೆ ಯಾರಿಗೂ ಆ ಥರ ಆಗಿಲ್ಲ ಸರ್. ನಾನೇ ಇದ್ದೀನಿ 40 ವರ್ಷದಿಂದ ಇಲ್ಲಿ ಒಬ್ಬ ಫಿಲ್ಮ್ ಮೇಕರಿಗೆ ಪರವಾಗಿ ಪ್ರಾರ್ಥನೆ ಮಾಡಿ ಈ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದಂದರೆ ಅದು ಹುಡುಗಾಟ. ಸರಸ್ವತಿ ಟಾಕೀಸಲ್ಲಿ 100 ದಿವಸ ಹೋಯಿತು. ಅಲ್ಲಿ 3 ವಾರ ಓಡೋದ ಸಿನಿಮಾಗಳು. ಸಂತೋಷ್ ಟಾಕೀಸಲ್ಲಿ 1 ವರ್ಷ ಓಡ್ತು. ಅದಕ್ಕೆ ಸಿನಿಮಾ ಯಾವುದು ಓಡುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲೋ ಒಂದು ಅಟ್ರಾಕ್ಷನ್ ಬಂದ್ಬಿಡುತ್ತೆ, ಎಲ್ಲೋ ಗೊತ್ತಿಲ್ಲದ ಒಂದು ಕ್ಲಿಕ್ ಆಗುತ್ತೆ. ಅದು ಸಿನಿಮಾ. ನಾವು ಭಾಳ ಇಷ್ಟಪಟ್ಟು ಸೀನ್ ತೆಗೆದಿರ್ತೀವಿ, ಅದು ಇಷ್ಟ ಆಗಲ್ಲ. ಯಾವುದೋ ಕಚ್ಚರವಾಗಿ ತೆಗೆದಿರ್ತೀವಿ, ಅದು ಇಷ್ಟ ಆಗಲ್ಲ. ಅದಕ್ಕೆ ಫೇಸ್ ಮಾಡಿ ರೆಡಿ ಇರಬೇಕು. ನಮ್ಮಲ್ಲಿದೆ ಜರ್ನಲಿಸ್ಟ್ಗಳು ಏನೊಂದು ಆರ್ಟಿಕಲ್ ಬರೆಯುವಾಗ ತುಂಬ ಚೆನ್ನಾಗಿ ಬರೀತೀವಿ ಅಂತ ಕೂತ್ಕೊಂಡ್ರು ಆಗೋದೇ ಇಲ್ಲ. ಅವಸರದಲ್ಲಿ ಏನು ಬರೀತೀವಲ್ಲ ಕ್ಲಿಕ್ ಆಗ್ಬಿಡುತ್ತೆ. ಸೇಮ್ ಇದರಲ್ಲಿ ವ್ಯತ್ಯಾಸವೇ ಇಲ್ಲ. ಸಿನಿಮಾ ಮ್ಯಾಜಿಕ್. ಸಿನಿಮಾ ಇಸ್ ಅ ಮ್ಯಾಜಿಕ್. ಸೊ ವಿಷ್ಣುವರ್ಧನ್ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಇನ್ನು. ಖಂಡಿತ ಹೋಗಲ್ಲ, ನನ್ನ ಜೊತೆನೇ ಹೋಗ್ತಾನೆ. ಬಟ್ ಅವತ್ತು ಒಂದು ದಿವಸ ನಾನು ಯಾವುದೋ ಒಂದು ಫಂಕ್ಷನ್ನಲ್ಲಿ ಕೂತ್ಕೊಂಡಾಗ ನನ್ನ ಹತ್ರ ಬಂದು ಮಾತಾಡಿದೆ. ಏನು ಸರ್ ನೀವು ಸರಿ ಹೋಗ್ಬೋದಾ ಅಂತೇಳಿ. ಯಾಕೆ ಸರಿ ಹೋಗಲ್ಲ? ನಿಮ್ಮ ಈ ಏನು ದ್ವೇಷ ಅಥವಾ ನಿಮ್ಮ ಈ ಏನು ನೀವು ಮಾತಾಡ್ತಿದ್ದೀರಾ, ಒಬ್ಬರನ್ನೊಬ್ಬರು ಕಂಡರೂ ಕಾಣದೆ ನಾವು ಓಡಾಡ್ತಿದ್ದೀರಲ್ಲ, ಅದು ಇನ್ನೊಬ್ಬರಿಗೆ ಲಾಭ ಆಗುತ್ತೆ. ಸಾಧ್ಯನಾ ನಿಮ್ಮ ಜೊತೆ ಸೇರಲಿಕ್ಕೆ ಇಂಡಸ್ಟ್ರಿ ದೃಷ್ಟಿಯಿಂದ ಅಂತ ನಿಮ್ಮ ಹತ್ರ ಒಂದು ಮಾತು ಕೇಳಿದೆ. ಅದು ಸುಳ್ಳ? ಮತ್ತು ಕೇಳಿದೆ ನಾನು. ನೀವು ಅದಕ್ಕೆ ತಕ್ಕ ಉತ್ತರ ಕೊಡ್ತೀರಿ. ಈಗೋ ಅಂತ ಹೇಳಿದ್ರೆ ಅದು ಪದ. ಏನು ಹೇಳಿದ್ರೆ ಈಗೋ. ಅದೇ ಯಾರು ದೊಡ್ಡವರು ಯಾರು. ನನಗೆ ಇನ್ನೊಂದೇನೆಂದರೆ ಸ್ವಂತಿಕೆ ನನ್ನದು, ನನ್ನ ವಿಷ್ಣು. ಅದೇ ನನ್ನ ಬಿಟ್ಟು ಎಲ್ಲ ಹೋಗ್ತಾನೆ ಅವನು, ನೋಡ್ಬಿಡೋಣ. ಅವನಿಗೆ ನನ್ನ ಬಿಟ್ಟು ಎಲ್ಲ ಹೋಗ್ತಾನೆ ದ್ವಾರಕೆ, ಇಬ್ಬರು ನೋಡ್ಬಿಡೋಣ. ಇಬ್ಬರಿಗೂ ಇದ್ದಿದ್ದಷ್ಟೇ. ಅದು ಅವಾಗ ಬರೋದು, ಅವಾಗ ನಡೆಯೋದು. ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನೆ ಟಿ ವಿ ನೋಡ್ತಾ ಇದ್ದೀನಿ. ಅಮೀರ್ ಸಾಹಿಲ್ ಪಾಕಿಸ್ತಾನ್ ಆ್ಯಂಡ್ ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಮ್ಯಾಚ್ ಆಗಿದೆ. ಅದರಲ್ಲಿ ಅಮೀರ್ ಸಾಹಿಲ್ ಒಂದು ಬೌಂಡ್ರಿ ಹೊಡಿತಾರೆ. ಬೌಂಡ್ರಿ ಹೊಡೆದ್ಬಿಟ್ಟು ವೆಂಕಟೇಶ್ ಪ್ರಸಾದ್ ಬೋಲ್ ಮಾಡಿರ್ತಾರೆ. ಬೌಂಡ್ರಿ ಹೊಡೆದ್ಬಿಟ್ಟು ವೆಂಕಟೇಶ್ ಪ್ರಸಾದ್ಗೆ ನೋಡು ಬೌಂಡ್ರಿ ಹೊಡ್ತಿದ್ದೀನಿ, ಅಲ್ಲಿ ನೋಡು ನೀನು ನನ್ನ ಯಾಕೆ ನೋಡ್ತೀಯ ಅಂತ ಹೇಳ್ತಾನೆ. ನೆಕ್ಸ್ಟ್ ಬಾಲ್ ಆಗ್ತಾನೆ, ಅವ್ನು ಬೋಲ್ಡ್ ಆಗುತ್ತೆ. ಇಬ್ಬರಿಗೂ ಹಿಂಗೆ ಹತ್ಕೊಂಡ್ಬಿಡ್ತಾರೆ. ಒಬ್ರಿಗೊಬ್ರು ಹಂಗೆ ನೋಡ್ಕೊತಾರೆ. ನಿನ್ನೆ ನೋಡಿದೆ ಅಮೀರ್ ಸಾಹಿಲ್ ವೆಂಕಟೇಶ್ ಪ್ರಸಾದ್ ಇಂಟರ್ವ್ಯೂ. ಇಬ್ಬರು ಕೂತ್ಕೊಂಡು ಅದನ್ನು ನೆನೆಸ್ಕೋತಾ ಇದ್ದೀನಿ. ಒಬ್ರಿಬ್ಬರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಪನ್ಸ್. ಅದನ್ನೆಲ್ಲ ಮರ್ತ್ಬಿಡ್ಬೇಕು. ಟೈಮ್ಲಿ ಇಟ್ ಹ್ಯಾಪನ್ಸ್. ಯಾವಾಗ ಒಬ್ರಿಗೊಬ್ಬರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ನಿಜ ಹೇಳ್ಬೇಕು, ಒಂಥರ ಗಂಡ ಹೆಂಡತಿ ಜಗಳ ಇದ್ದಂಗೆ ಅಷ್ಟೇ, ಬೇರೆ ಏನಿಲ್ಲ. ಅವನ ಜೊತೆ ಜಗಳ ಬಿಡುವೆ, ಬಟ್ ಭಾಳ ನೋವಾಗೋದು ನನಗೆ. ಅಯ್ಯೋ ಅವ್ನು ಬಿಟ್ಬಿಟ್ಟಿದ್ದೀನಲ್ಲ, ಎಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು. ಅವರು ತೀರ್ಕೊಂಡು ಹೊತ್ತಿಗೆ ಅವರು ಎಕ್ಸ್ಪೈರ್ ಆದ ಟೈಮ್ ಇದೆಯಲ್ಲ, ಆಗ ನೀವು ಸರಿ ಇರಲಿಲ್ಲ. ಪರಸ್ಪರ ನಿಜ ಸರಿ ಇದೆ.
ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕ್ರಿಮೇಷನ್ ನಡೆಯುವ ಸ್ಥಳದಲ್ಲಿ ನೀವು ಸ್ನಾನ ಮಾಡಿ, ನಾವೆಲ್ಲ ಕವರ್ ಮಾಡಿದ್ದೀವಿ. ಅದು ಉಳಿದವರಿಗೆ ಒಂದು ನಾಟಕ ಅಂತ ಅನ್ನಿಸ್ತು. ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ, ಇನ್ನೊಬ್ಬರು ತಿಳ್ಕೊತಾರೆ ಅಂತ ನಾವು ತಿಳ್ಕೊಳ್ತು. ನಮ್ಮ ಡ್ಯೂಟಿ ನಾವು ಮಾಡಬೇಕು, ನಮ್ಮ ಕರ್ತವ್ಯನ ನಾವು ಮಾಡಿದ್ವಿ ಅಷ್ಟೇ. ಅದಕ್ಕೆ ರವಿ ವಿಷ್ಣುವರ್ಧನ್ ಅವರ ಅಣ್ಣ ರವಿ ನನ್ನ ಬಲವಂತ ಮಾಡು, ನೀವು ಬಾಕಿ ನೀವು ಬರ್ತಿದ್ದೆ ಸರಿ ಹೋಗಲ್ಲ, ಯು ಆರ್ ಯುವರ್ ಗ್ರೇಟ್ ಬ್ರದರ್ ಫಾರ್ ಹಿಮ್, ಅವನಿಗೂ ಖುಷಿ ಆಗಲ್ಲ ಬಾ ಅಂತ ರವಿ ಭಾಳ ಬಲವಂತ ಮಾಡ್ದ. ನನಗೂ ಹೋಗಬೇಕು ಅಂತ ಆಸೆ ಇತ್ತು, ಹೋಗಿ ಮಾಡ. ಇನ್ನೊಬ್ರಿಗೋಸ್ಕರ ಏನೂ ಅಲ್ಲ, ಅದು ನಮ್ಮ ಮನಸ್ಸಲ್ಲಿ ಅಂತಿದ್ದು ನಾವು ಮಾಡಿದ್ವಿ, ನನ್ನ ಇಷ್ಟಕ್ಕೋಸ್ಕರ ಮಾಡಿದ್ದೆ. ಲಾಸ್ಟಿಗೆ ಮಲ್ಕೊಂಡಿರ್ತಾರೆ, ಮುಖ ನೋಡಿದ್ವಿ ಅಲ್ವಾ, ಏನು ಹೋಗ್ತಿದ್ದಾರೆ. ಗ್ರೇಟ್ ಮ್ಯಾನ್ ಐ ಲಾಸ್ಟ್. ಜೊತೆಯಲ್ಲಿದ್ವಿ ನಾವು, ನನ್ನ ಬಿಟ್ಟು ಹೊಟ್ಟೋದಿಲ್ಲ. ನಿನಗಿಂತ ಮೊದಲು ನಾನು ಹೋಗಬೇಕಾಗಿತ್ತು, ನನಗಿಂತ ಮೊದಲು ನೀನು ಹೋಗ್ಬಿಟ್ಟಿಲ್ಲ ಅಂತ ಅವನ್ನ ಕೇಳ್ಕೊಂಡೆ. ನಾನು ಮೇಡ್ ಎ ಮಿಸ್ಟೇಕ್, ಯು ಆರ್ ಗಾನ್ ಅರ್ಲಿಯರ್ ದ್ಯಾನ್ ಮೀ. ನಾನು ಹೋಗ್ಬೇಕಾಗಿತ್ತು, ನಾನು ಹೋದ್ಮೇಲೆ ನೀನು ಹೋಗ್ಬೇಕಾಗಿತ್ತು ಅಂತ ಮಲಗಿದ್ದು ವಿಷ್ಣುವರ್ಧನ್ ಕೇಳಿದೆ. ರಿಪ್ಲೈ ಇಲ್ಲ, he didn't answer. ಇನ್ನೊಂದು ಸತಿ, ಎಷ್ಟೋ ಸತಿ ನಿಮ್ಗೆ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ನಾನು ವಿಷ್ಣು ಮಾತಾಡ್ಕೊಂಡಿದ್ದೀನಿ ಯಾರು ಮೊದಲು ಹೋಗ್ತೀನಿ ಅಂತ. ಅದೇ ಸಂಭಾಷಣೆ. ಎಷ್ಟೋ ಸತಿ ತಮಾಷೆ ಮಾಡಿದಾಗ ನಾನು ಹೋಗ್ಬಿಡ್ತೀನಿ, ತಮಾಷೆ ಮಾಡ್ತಾ ಇದ್ದೆ ನಾನು. ಸೊ ಅವೆಲ್ಲವೂ ಜ್ಞಾಪಕ ಬಂತು. ನರಸಿಂಹರಾಜನ ಹೋದಾಗ ಇಬ್ಬರು ಬಂದಿದ್ವಿ, ನಾವು ಇಬ್ಬರು ಫೀಲ್ ಮಾಡ್ಕೊಂಡ್ವಿ. ಹಾಗೆ ಅದನ್ನು ಕೇಳಿದೆ ನಾನು ಅಷ್ಟೇ. ನಾನು ಹೋಗ್ಬೇಕಾಗಿತ್ತು, ನನಗಿಂತ ಮೊದಲು ನೀನು ಹೋಗ್ಬಿಟ್ಟೆಲ್ಲ ತಪ್ಪು ಮಾಡಿದೆ, ನೀನು ನಾನು ಕಳಿಸ್ಬೇಕಾಗಿತ್ತು, ನೀನು ನಿಂತ್ಕೊಂಡು ನಿನ್ನ ಕಳಿಸೋ ಸ್ಥಿತಿ ನನಗೆ ಬಂತಲ್ಲ ಅಂತ ಭಾಳ ಬೇಜಾರಾಯಿತು. ನನಗೆ ಕಷ್ಟ ಕಾಸರಗೋಡು ಒಬ್ಬ ಅವನು ಏನು ಎಲ್ಲಿ ತಕ್ಕೋಬೇಕಾಗಿದ್ದ ನನಗೆ. ಒಂದು ಸಿನಿಮಾ ನೋಡಿದ್ರೆ ಇದು ವಿಷ್ಣುವರ್ಧನ್ ಸೂಟ್ ಆಗುತ್ತಾ, ಅಥವಾ ಯಾವ್ದಾರು ಇದ್ರೆ ಇದು ವಿಷ್ಣುನೇ ಹಾಕ, ಸೂಟ್ ಆಗದೆ ಇರ್ಕೋಲ್ಲ ಅವನ್ನೇ ಹಾಕ. ಹಿಂದಿನ ರಾಮಾಯಣ ಅವನು ಸೂಟ್ ಆಗಲ್ಲ, ಆದರೂ ಆಗದೆ ಹೊಡೆದ ಜಾಕ್ ಪಾಟ್. ಗ್ರೇಟ್ ಆರ್ಟಿಸ್ಟ್, ಒಳ್ಳೆ ವಾಯ್ಸ್ ಅವನಿಗೆ, ಒಳ್ಳೆ ಆರ್ಟಿಸ್ಟ್. ಐ ಮಿಸ್ ಹಿಮ್ ಎ ಲಾಟ್. ನಿಮಗೆ ಜಾಸ್ತಿ ದುಡ್ಡು ಬಂದಾಗ ಹೆಚ್ಚು ಅವ್ರಿಗೆ ಏನಾದ್ರು ಕೊಟ್ಟಿದ್ದೀರಾ? ಅವನು ಕೇಳಿದ ಯಾವತ್ತು ಕೊಡೋದು ಬಾಕಿ. ಓಕೆ, ನಾನು ಯಾವತ್ತೂ ಅಪ್ಪತ್ತು ಬರ್ತಿರ್ಲಿಲ್ಲ ಕೊಡಬೇಕು. ಯಾಕೆ? ಕೊಡೋದು ಕೊಟ್ಬಿಡ್ತಾ ಇದ್ದಲ್ಲ, ಕಮಿಟೆಡ್ ಕೊಟ್ಬಿಡ್ತಾ ಇದ್ದೆ. ಇನ್ನೊಂದು ಸಿನಿಮಾದಲ್ಲಿ ಇದ್ಬಿಡೋಣ ನಾನು, ಅದೇನದು ಲೆಕ್ಕ ಅಕೌಂಟ್ ಇತ್ತು ಅನ್ನಂತಾರೆ, ನಡೀತಾ ಇತ್ತು ಅವನು. ಈಗ ಭಾರತೀಯವ್ರ ಜೊತೆ ಸಂಪರ್ಕ ಹೇಗೆ? ಅವಾಗ ಮಾತಾಡ್ತಾ ಇರ್ತೀನಿ, ಮಾತಾಡಿಸ್ತೀನಿ. ಅವರು ಯಾವಾಗ ಸಮೇತ ಮಾತಾಡ್ತಾರೆ. ಇಟ್ಸ್ ಎ ಗ್ರೇಟ್ ಲಾಸ್. ಇತ್ತೀಚೆಗೆ ಹತ್ತಿದ್ದು ಯಾವಾಗ ಸರ್? ಈಗ ಎಷ್ಟು ವರ್ಷಗಳ ನಂತರ ಅಳ್ತಾನೆ ಇರ್ತೀನಿ. ಬಹಳ ಬೇಗ ದುಃಖ ಬಂದ್ಬಿಡುತ್ತೆ ನನಗೆ. ವಯಸ್ಸು ಅಂತ ಕಾಣುತ್ತೆ ಅದಕ್ಕೆ. ವಯಸ್ಸಾದ್ಮೇಲೆ ಅಳು ಬರುತ್ತೆ ಅಂತಾರೆ ಎಲ್ಲ. ವಯಸ್ಸಾದ್ಮೇಲೆ ಎಮೋಷನ್ ಈಸ್ ಮೋರ್, ಅದು ಬಂದ್ಬಿಡುತ್ತೆ. ಏನಾರ ಒಂದು ನಮ್ಮ ಅಣ್ಣನ ವಿಷಯ ಮಾತಾಡೋದು ಬಂದ್ಬಿಡುತ್ತೆ, ನನ್ನ ವೈಫ್ ಅಪ್ಪುಜನ ವಿಷಯ ಮಾತಾಡೋದು ಬಂದ್ಬಿಡುತ್ತೆ. ಯಾವಾಗ ಒಬ್ಬನೇ ಕೂತ್ಕೊಂಡು ಅಳ್ತೀನಿ ಒಂದೊಂದ್ಸತಿ. ಅಂಬುಜನ ಜ್ಞಾಪಿಸ್ಕೊಂಡು ಅಳ್ತಾ ಇರ್ತೀನಿ, ವಿಷ್ಣು ಜ್ಞಾಪಿಸ್ಕೊಂಡು ಅಳ್ತಾ ಇರ್ತೀನಿ, ರಾಜ್ಕುಮಾರ್ ಜ್ಞಾಪಿಸ್ಕೊಂಡು ಬೇಜಾರು ಮಾಡ್ಕೊಂಡು ಆಡ್ತಾ ಇರ್ತೀನಿ, ಶಂಕರ್ ನಾರಾಯಣ್ ಜ್ಞಾಪಿಸ್ಕೊತಾ ಇರ್ತೀನಿ, ಎಲ್ಲರೂ ಅಂಬರೀಷ್ ಎಲ್ಲರೂ ಬರ್ತಾ ಇರ್ತಾರೆ. ಅದಕ್ಕೆ ಪ್ರಯತ್ನ ಏನು ಬೇಡ, ಅದು ಪಾಡಿಗೆ ಅವಳು ಬಂದ್ಬಿಡ್ತದೆ, ಅದು ಆಟೋಮೆಟಿಕ್ ಆಗಿ ಬಂದ್ಬಿಡೋದು. ಅದು ವಯಸ್ಸು ಅಂತ ಕಾಣುತ್ತೆ. ನಂಗೆ ತಿಳ್ಬಿಟ್ಟಿಗೆ ವಯಸ್ಸಾದವ್ರಿಗೆ ಎಮೋಷನ್ ಜಾಸ್ತಿ ಇರುತ್ತೆ ಅಂತ ಕಾಣುತ್ತೆ. ಈಗ ಒಂದು
ಎಮೋಷನಲ್ ಫಿಲ್ಮ್ ಮಾಡ್ಬೋದಾ? ನನಗೇನು ಅಷ್ಟು ಆಸೆ ಇಲ್ಲ, ಬಂದರೆ ಮಾಡೋದು ಅಷ್ಟೇ. ಏನು ಆಸೆ ಎಲ್ಲ ಹೋಗ್ತಿದೆ. ಆ್ಯಕ್ಟ್ ಮಾಡ್ಲಿಕ್ಕೆ ಕರೆಯಲ್ವ? ಕರೀತಾರೆ, ಗೊತ್ತು ಯಾರಿಗೂ ಬರಲ್ಲ ಅಂತ. ನಾನು ಯಾರಿಗೂ ಒಪ್ಕೊಡೋದು. ಅದೇ ಆಶ್ಚರ್ಯ, ನಾನು ಮಾತಾಡ್ಲಿಕ್ಕೆ ಬರ್ದಂತ ನೀವು ಒಪ್ಕೊಂಡಿದ್ದೆ ದೊಡ್ಡ ವಿಷಯ ಅಂತ ನನಗೆ ಅನಿಸ್ತದೆ. ನಾನು ಎಲ್ಲೂ ಯಾರು ಬರ್ತಾರೆ ಬರ್ಲಿಕ್ಕೆ ಬಿಡಬೇಕೆ? ನೀವು ಮಾತಿನಲ್ಲಿ ಹೇಳ್ತೀರಿ ಎಲ್ಲ ಬರಬೇಕು, ಎಲ್ಲರೂ ನನ್ನವರು, ಅದೆಲ್ಲ ನಿಜ. ಬಟ್ ಬಂದು ನಾವು ಏನು ಮಾತಾಡ್ತೀವಿ ಅದರ ಮೇಲೆ ನಿಮ್ಮ ಇದರ ಸ್ಟಾಮಿನಾ ಉಳ್ಕೊಳ್ತದೆ. ಎಲ್ಲರೂ ಬರಲಿ ತಾಸೆ ಅಂತ ಬಂದು ಒಂದು 10 ನಿಮಿಷ ಮಾತಾಡ್ತಿರ್ತಾರೆ. ಇಲ್ಲ ಮಲಗಿರ್ತೀನಿ ಅನ್ನೋ ಒಂದು ಚೂರು ಪುಸ್ತಕಗಳನ್ನು ಓದ್ಕೋತೀನಿ, ಹೆಂಗೋ ಟೈಮ್ ಪಾಸ್ ಮಾಡ್ತೀನಿ. ಅಭಿನಂದನ್ ಮನೆ ಬಗ್ಗೆ ಹೇಳಿ. SSR ಲೇಔಟ್ ಮನೆ ಅಲ್ಲಿ ನಮ್ಮ S.M. ಕೃಷ್ಣ ಅವರು ಕೊಟ್ಟಿದ್ದ ಜಾಗ. ಓಕೆ, ಅದು ಅವಾರ್ಡಿಗಾಗಿ ಅಥವಾ ಸ್ಟಾರ್ ಅಂತೆ ಫಿಲ್ಮ್ ಸ್ಟಾರ್ ಅವಾರ್ಡ್ ಓಕೆ ಕೊಟ್ಟಿದ್ದ ಜಾಗ. ಮನೆ ಕಟ್ಟಿದ್ದೀವಿ. ಅದು ಅದು ಮನೆ ಕಟ್ಟಿದ್ದು ಯಾವುದ್ರದ್ದು, ಯಾವ ಸಿನಿಮಾದು? ಆಪ್ತಮಿತ್ರ. ಓಕೆ, ಆಪ್ತಮಿತ್ರ ಬಂದರೆ ಆ ಮನೆ ಕಟ್ಟಿದ್ವಿ. 14 ವರ್ಷ ಇದ್ವಿ ಆ ಮನೆಯಲ್ಲಿ. ಬಿಟ್ಟು ಬಂದಿದ್ದೆ. ಅದೇ ಅಲ್ಲೋ ಇದೇ ಉಯ್ಯಾಲೆ, ಇದು ಅದೇ ಉಯ್ಯಾಲೆ. ಅಲ್ಲ, ನಾನು ಅಲ್ಲೇ ನೋಡಿದ್ದು. ನಾನು ಯೋಚನೆ ಮಾಡೋದೇನೆಂದರೆ, ಆ ಮನೆ ಬಿಟ್ಟು ಬಂದ್ರಲ್ಲ, ಅವ್ರಿಗೆ ಪ್ರೀತಿಯ ಈ ಉಯ್ಯಾಲೆಯಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಬಂದ ಕೂಡ ನನಗೆ ಖುಷಿಯಾಗ್ಬಿಟ್ಟಿರೋದು. ತಗೊಂಬಂದಿದ್ದೀರಿ, ಅಲ್ಲೇ ಕೂತ್ಕೊಂಡಿದ್ದೆ. ಈ ಉಯ್ಯಾಲೆ ಎಷ್ಟು ವರ್ಷ ಆಯಿತು? ಉಯ್ಯಾಲೆ ಒಂದು 10 ವರ್ಷ ಆಗಿ, 15 ವರ್ಷ 15 ವರ್ಷ ಆಯಿತು. ಅಲ್ಲಿಂದ ಇಲ್ಲಿ ತಂದುಬಿಟ್ವಲ್ಲ. ಹೌದು, ಬೆಳಗಾಗಿತ್ತು 10 ಗಂಟೆ ಸ್ನಾನ ಮಾಡಿ ಈ ಉಯ್ಯಾಲೆ ಮೇಲೆ ಬಂದು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಕೇಳ್ತೀನಿ. ಒಂದ್ಸತಿ ಕೇಳ್ತೀನಿ, ಟೈಮ್ ಇದ್ದರೆ 2 ಸತಿ ಕೇಳ್ತೀನಿ. ವಿಷ್ಣು ಎಲ್ಲಿ ಹೋದರೂ ವಿಷ್ಣು ಸಹಸ್ರನಾಮ. ಒಳ್ಳೆ ಮಾತು ಹೇಳ್ತಾರೆ ಅಲ್ವಾ? ಖಂಡಿತವಾದ ಮಾತು. ಅವನು ಸಹಸ್ರನಾಮ, ಅಲ್ಲೂ ವಿಷ್ಣು. ಎಲ್ಲೆಲ್ಲೂ ಇರ್ತಾನೆ, ಜೊತೆಯಲ್ಲೇ ಇರ್ತಾನೆ. ಇಷ್ಟು ಕಷ್ಟ ಆಗುತ್ತಲ್ಲ ಸರ್? ಭಾಳ ನೋವಾಗುತ್ತೆ, ಭಾಳ ನೋವಾಗುತ್ತೆ. ಎಲ್ಲ ಸಾಹಸಕ್ಕೂ ಜೊತೆಗೆ ಇದ್ದವರು ಇದ್ದಕ್ಕಿದ್ದವರಿಗೆ ಬಿಟ್ಟು ಹೋಗ್ಬಿಟ್ರು. ಮತ್ತೆ ಇಲ್ಲ ನಮಗೆ ಕನಸಲ್ಲಿ ಬರ್ಬೇಕಷ್ಟೆ. ಅದರ ಪೇನ್ ನನಗೆ ಗೊತ್ತಷ್ಟೆ. ಆ ಪೇನ್ ಯಾರ ಜೊತೆಗೂ ಹಂಚ್ಕೊಳಕ್ಕಾಗಲ್ಲ. ಯಾಕೆಂದರೆ ಅವನು ಮಾಡ್ತಿದ್ದ ತಮಾಷೆಗಳು, ಅವನು ಮಾಡ್ತಿದ್ದ ತುಂಟುತನಗಳು ಎಲ್ಲೂ ಇನ್ನೂ ಜ್ಞಾಪಕ ಇದೆ ನನಗೆ. ಇಲ್ಲಿಗಿಂತ ಹೆಚ್ಚಿಗೆ ಮದ್ರಾಸನ್ನಾಗಿದ್ವಿ ನಾವು. ಹೌದು, ಎಕ್ಸ್ಟ್ರಾ ಸೊಗಸಾದ ಹೆಲ್ತ್ ಕ್ಲಬ್ ಹೋಗೋದು ಇಬ್ಬರು ಒಟ್ಟಿಗೆ. ಓಕೆ, ನಾ ಇದ್ದವ್ರು ಹೆಲ್ತ್ ಕ್ಲಬ್ ಹೋಗ್ತಾ ಇದ್ದಿಲ್ಲ. ಹೆಲ್ತ್ ಕ್ಲಬ್ ಕರ್ಕೊಂಡು ಅವನು, ನಾನು, ರಜನಿಕಾಂತ್, ಮೋಹನ್ ಲಾಲು, ಪ್ರಿಯದರ್ಶನ್ ಡೈರೆಕ್ಟ್ರು. ಏನು ಟೀಮ್ ಸರ್ ಅದು? ಎಲ್ಲರೂ ಸಾಯಂಕಾಲ 6 ಗಂಟೆ 6:30 ಗಂಟೆ ಅಲ್ಲಿ ವೇಟ್ ಮಾಡೋದು. ಶೂಟಿಂಗ್ ಮುಗಿಸ್ಕೊಂಡು ಹೆಲ್ತ್ ಕ್ಲಬ್ ಹೊರಡೋದು. ಓಕೆ, ಅಲ್ಲೆಲ್ಲ ಬರೋದು. ನನಗೆ ಈ ಮಲಯಾಳಿ ಸಿನಿಮಾಗಳು, ಮಲಯಾಳಿ ಅಂತಂದರೆ ಏನೋ ಒಂದು ಅಸಡ್ಡೆ. ಏನೋ ಸೆಕ್ಸ್ ಸಿನಿಮಾ ತೆಗೊಂಡಿರೋದು, ಏನು ಸಿನಿಮಾ ತೆಗಿತಾರೆ ಇರೋದು ಅಂತ. ಅಲ್ಲಿ ಮೋಹನ್ ಲಾಲು, ಪ್ರಿಯದರ್ಶನ್ ಎಲ್ಲ ಬರೋದು. ನನಗೆ ಅಸಡ್ಡೆ ಅಂದರೆ ಅಸಡ್ಡೆ. ಪ್ರಿಯದರ್ಶನ್ ಒಂದ್ಸತಿ ಏನೋ ಮಾತಾಡ್ತಿದ್ದಾಗ ಒಂದು ಸಿನಿಮಾ ಮಾಡಿದ್ದೀನಿ, ಬಂದು ನೋಡಿ ನೀವು ಅಂತ. ನನಗೇನು ಸಿನಿಮಾ ನೋಡೋದಯ್ಯ ಅಂತ. ಇಲ್ಲ ಬನ್ನಿ ನೋಡಿ ನೀವು ಅಂತ. ಅದಕ್ಕೆ ಮುಂಚೆ ಒಬ್ಬ ವಯಲಿನಿಸ್ಟು ಸರ್ ಒಂದು ಮಲಯಾಳಂ ಪಿಕ್ಚರ್ ನೋಡಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿತ್ತು. ಅದನ್ನು ಜ್ಞಾಪಕೊಂಬಂತು ನಾನು. ಈ ಪ್ರಿಯದರ್ಶನ್ ಕರೆದಲ್ಲ ಅಂತ ಅಂದ್ಬಿಟ್ಟು ಆ ಸಿನಿಮಾ ಹೋಗಿ ನೋಡಿದೆ. ಚಿತ್ರಂ ಅಂತ ಸಿನಿಮಾ ಮೋಹನ್ ಲಾಲ್ ಮಾಡಿದ್ದು. 90 ಬಿಟ್ಟರೆ ಬಿಡಿ ನೀವು. ಆ ಮೋಹನ್ ಲಾಲ್ ಎಲ್ಲಿದ್ದಾನೆ ಅಂತ ಅನಿಸ್ಬಿಟ್ಟು. ನಾವು ನೋಡಿದ್ದು ಫಸ್ಟ್ ಪಿಕ್ಚರ್ ನನಗೆ ಎಲ್ಲೋ ಒಂದು 100 ಪಿಕ್ಚರ್ ನೋಡಿದಷ್ಟು ಅನುಭವ ಆಗೋಯ್ತು ಆ ಪಿಕ್ಚರಲ್ಲಿ. ನಮ್ಮ ಮನೆಯವನು ಅನಿಸ್ಬಿಡ್ತು ನನಗೆ. ಹೊರಗಡೆ ಬಂದು ಆ ಪಿಕ್ಚರ್ ನೋಡ್ಕೊಂಡು ಹೊರಗಡೆ ಬಂದವನೇ ಅವ್ನು ಕೇಳಿದೆ ಪ್ರಿಯದರ್ಶನ್ಗೆ, ಐ ವಾಂಟ್ ಆಲ್ ಲ್ಯಾಂಗ್ವೇಜ್ ರೈಟ್ಸ್. 6 ಲಕ್ಷ ರೂಪಾಯಿ ಕೊಟ್ಟು ಆಲ್ ಲ್ಯಾಂಗ್ವೇಜ್ ರೈಟ್ಸ್ ತೊಗೊಂಡೆ. ಅದೇ ರಾಯರು ಬಂದರು ಮಾಮನ ನನಗೆ.
ವಿಷ್ಣುವರ್ಧನ್ಗೋಸ್ಕರ ತಗೊಂಡೆ. ವಿಷ್ಣುವರ್ಧನ್ ನಾನು ಮನಸ್ತಾಪದಲ್ಲಿದ್ದೆ. ನಾನು ಮಾಡಲ್ಲ, ವಿಷ್ಣುವರ್ಧನ್ ಹಾಕಿ ಮಾಡಲ್ಲ. ಹೇಗೆ ಒಪ್ಪಿದ್ರು? ಏನೋ ಒಂದು ಲಿಂಕು ಬಂದ್ಬಿಡ್ತದೆ ಅಷ್ಟೇ. ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ. ಅಲ್ಲಿಗೆ ಮಲಯಾಳಂ ಫಿಲ್ಮ್ ಬಗ್ಗೆ ಇರುವ ಅಭಿಪ್ರಾಯ ಬದಲಾಯಿತು. ಮಲಯಾಳಿಗಳು ಗ್ರೇಟ್, ಮೋಹನ್ ಲಾಲ್ ಗ್ರೇಟ್ ಅನಿಸ್ಬಿಟ್ಟು ನನಗೆ. ಭಾಳ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್, ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್. ಅಂಡ್ ಐ ಟೆಲಿಫೋನ್ ಹಿಂಗ್, ಯು ಆರ್ ಸೂಪರ್ ಡೂಪರ್ ಇನ್ ಇಂಡಿಯಾ. ಇಂಡಿಯಾ ದೇಶ ಕಂಡಂಥ ಅತ್ಯಂತ ಉತ್ತಮ ನಟರಲ್ಲಿ ನೀನೊಬ್ಬನು. ಯು ಆರ್ ಎ ಗ್ರೇಟ್ ಆ್ಯಕ್ಟರ್. ಅವತ್ತಿಂದ ಐ ಬಿಕೇಮ್ ಫ್ಯಾನ್ ಆಫ್ ಪ್ರಿಯದರ್ಶನ್. ಪ್ರಿಯದರ್ಶನ್ ಇಸ್ ಅ ವೆರಿ ಗುಡ್, ಹೌದು, ಡೈರೆಕ್ಟರ್, ಗ್ರೇಟ್ ಡೈರೆಕ್ಟರ್. ಚಿತ್ರದ ನಂತರ ಭೇಟಿಯಾಗಿದ್ದಾರೆ ಸಾಕಷ್ಟು ಸಲ ಮೋಹನ್ ಲಾಲ್. ಎಲ್ಲ ಒಂದು 2-3 ಸತಿ ಭೇಟಿಯಾಗಿ. ಅವ್ರನ್ನಕ್ಕೆ ಕನ್ನಡಕ್ಕೆ ತರಲಿಲ್ಲ? ನನಗೆ ಅಷ್ಟು ಅನಿಸಿದ್ದಿಲ್ಲ. ಯಾರೋ ತಂದ್ರು ಅಂತ ಕಾಣುತ್ತೆ. ರಾಜನ್ ಸಿಂಗ್ ಬಾಬು ಅಂದರು, ಅದು ಇದಾಗಿಲ್ಲ. ಯಾಕೆ ಒಪ್ಪಿದ್ರು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಸೆಲೆಕ್ಷನ್ ಮಾತ್ರ ಮೋಹನ್ ಲಾಲ್ ದಿ ಬೆಸ್ಟ್ ಇರ್ತದೆ. ರಾಜೇಶ್ ಸಿಂಗ್ ಬಾಬು ದೊಡ್ಡ ಡೈರೆಕ್ಟರ್ ಅಂತ ಇದು ಮಾಡಿದ್ರೆ ಏನೋ ಗೊತ್ತಿಲ್ಲ. ನೀವು ವಿಷ್ಣುವರ್ಧನ್ ಜೊತೆ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಇತ್ತು, ನನಗೆ ಮಾಡಲಿಲ್ಲ. ನಾನು ನೀವು ಜೊತೆಲಿದ್ದಾಗ ನಿಮ್ಮದು ಫುಡ್ ಹ್ಯಾಬಿಟ್ಸ್ ಏನು ಸರ್? ವಿಷ್ಣು ಜೊತೆಲಿದ್ದಾಗ ಇಬ್ಬರಿಗೂ ಕಾಮನ್ ಆದ ಒಂದು ಫುಡ್ ಯಾವುದು ಅಂತ ಹೇಳಿದ್ದೆ? ಏನು ಬಿಸಿಬೇಳೆ ಬಾತು. ಓಕೆ. ನಮ್ಮ ಮನೆಗೆ ಬಂದು ಕಟ್ಟೆ ತೊಗೊಂಡು ಜಾಂಟಿ ಹೊಡೆಯವ, ಡನ್ 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 ಅಂತ ಅಂಬುಜಿ ಹಾಕ್ಕೊಡ್ಬೇಕು ಅವರಿಗೆ. ಓಕೆ. ಊಟ ಅಂತ ನನಗೆ ಜ್ಞಾಪಕ ಬರೋದು ರಾಜಣ್ಣ. ಊಟ ಮಾಡ್ತಿದ್ದವರು ಅಂದರೆ ರಾಜ್ಕುಮಾರ್. ಎವ್ರಿ ಬಿಟ್ ಆಫ್ ಫುಡ್ ಯು ವಾಸ್ ಎಂಜಾಯ್. ನನಗೆ ಹೇಳೋರು ಒಂಚೂರು ಚಲ್ತಾ ಇದ್ದೀನಿ, ಫುಲ್ ಕ್ಲೀನಾಗಿ ಊಟ ಮಾಡಿ, ನಾನ್ ವೆಜ್ಜು ಸೊಗಸಾಗಿ ಎಂಜಾಯ್ ಮಾಡಿ, ಅಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ರು ರಾಜ್ಕುಮಾರ್. ಊಟ ಅಂದರೆ ನಾನು ಜ್ಞಾಪಕ ಬರೋದು ರಾಜಣ್ಣ. ರಾಜಣ್ಣನ ಪಕ್ಕ ಕುತ್ಕೊಂಡು ಊಟ ಮಾಡಿದ್ರೆ ನಾವೊಂದು ಜಾಸ್ತಿ ತಿಂತೀವಿ ಅಂತ ಸೊಗಸಾಗಿ ಊಟ ಮಾಡಿದ್ದು. ಇಟ್ ವಾಸ್ ಎಂಜಾಯಿಂಗ್. ರಾಯರು ಬಂದರು, ಮಾವನ ಮನೆಗೆ ಆಗಿದೆ. ಇನ್ನೊಂದು ಯಾವ ಸರ್ ಇಷ್ಟ ಫಿಲ್ಮ್ ವಿಷ್ಣು ಜೊತೆ? ಹಿಂದಿನ ರಾಮಾಯಣ, ಮನೆ ಕತೆ, ಗುರು ಶಿಷ್ಯರು. ಅವರು ನನ್ನ ಪಾತ್ರ ಏನಂತ ನಿಮ್ಮ ಹತ್ರ ಏನು ಕೇಳಲ್ಲ? ನಂಗೆ ತಿಳಿದ ಮಟ್ಟಿಗೆ ಅವ್ನು ಕೇಳಿದವರು ನನಗೆ ಜ್ಞಾಪಕ ಇರ್ತಿಲ್ಲ. ಯಾವತ್ತೂ ನನ್ನ ಹತ್ರ 2 ವಿಷಯಗಳು ನಿಮಗೆ ಹೇಳ್ತೀನಿ ನಾನು. ಅವನು ನನ್ನ ಹತ್ರ ಕೇಳದೇ ಇದ್ದವನು, ಯಾವತ್ತೂ ಕತೆ ಏನು ಅಂತ ಕೇಳ್ತಿರ್ತಿದ್ದೆ ನಾನು. ಇನ್ನೊಂದು ನಂಬಿ ಎಷ್ಟೋ ಜನ ಒಪ್ಪಲ್ಲ ಅಂತ ಕಾಣುತ್ತೆ. ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳಿದ್ದು ಅಪರೂಪ ನಾನು. ನನಗೆ ತಿಳಿದ ಮಟ್ಟಿಗೆ ಪ್ರಚಂಡ ಕೊಳ್ಳ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಅವನ ಕೈಲಿ ಈಶ್ವರನ ಪಾಠ ಮಾಡ್ತಾನೆ. ಅವಾಗಲೂ ಮನಸ್ತಾಪ ಸ್ವಲ್ಪ ಇತ್ತು, ಒಂದು ಚೂರು ಇತ್ತು ನಮಗೆ. ಅವಾಗ ಕೇಳಿ ದುಡ್ಡು ಕೊಡ್ತಾನೆ ನನಗೆ, ಎಷ್ಟು ಬೇಕು ದುಡ್ಡು ನಿನಗೆ, ಇಷ್ಟು ಬೇಕು ಅಷ್ಟು ಕೊಟ್ಟೆ. ಪ್ರಚಂಡ ಕೊಡೋದಲ್ಲಿ ಪಾಠ ಮಾಡಿ ಅದೊಂದು ಬಿಟ್ಟರೆ ನನಗೆಲ್ಲೂ ತಿಳಿದ ಮಟ್ಟಿಗೆ ಅವನು ಇಷ್ಟು ಕೊಡ್ತೀಯಾ, ಎಷ್ಟು ಕೊಡ್ತೀಯಾ, ಏನು ಅಂತ ಕೇಳಿದ್ರೆ ರೇಟ್ ಇಷ್ಟು ಅಂತ ಜ್ಞಾಪಕ ಇಲ್ಲ ನನಗೆ. ಅಷ್ಟು ಹತ್ತಿರದಲ್ಲಿದ್ದೆ ನಾವು. ಅಷ್ಟು ನಂಬಿಕೆ ನನ್ನ ಮೇಲೆ, ವಿಪರೀತವಾದ ನಂಬಿಕೆ ಇತ್ತು ನನಗೆ.